ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯೋ ಮಾಂ ಪಶ್ಯತಿ ಸರ್ವತ್ರ, ಯಾರು ನನ್ನನ್ನು ಎಲ್ಲ ಕಡೆಯೂ ನೋಡುತ್ತಾನೋ ಮತ್ತು ಯಾರು ಎಲ್ಲವನ್ನು ನನ್ನಲ್ಲಿ ನೋಡ್ತಾನೋ ಅವನಿಗೆ ನಾನು ಯಾವತ್ತೂ ಅವನಿಂದ ದೂರವಾಗಿರೋದೇ ಇಲ್ಲ ಮತ್ತು ಅವನು ನನ್ನಿಂದ ಯಾವತ್ತೂ ದೂರವಾಗಿರೋದಿಲ್ಲ. ಯಾವ ಭಕ್ತ ಎಲ್ಲ ಕಡೆಗೂ ನನ್ನನ್ನೇ ನೋಡ್ತಾ ಇರ್ತಾನೋ ಅಂತಹವನನ್ನು ನಾನು ಯಾವಾಗಲೂ ನನ್ನ ಹತ್ತಿರದಲ್ಲೇ ಇಟ್ಟುಕೊಂಡು ಕಾಪಾಡ್ತೇನೆ. ಅವನು ಯಾವತ್ತೂ ನನ್ನಿಂದ ದೂರವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಗವಂತ ಇಲ್ಲಿ ಬಹಳ ದೊಡ್ಡ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರಿ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷೆ. ಇಂದು 29ನೇ ತಾರೀಕು ಭಾನುವಾರ, ಏಕಾದಶಿ ತಿಥಿ ಮತ್ತು ಆಶ್ಲೇಷ ನಕ್ಷತ್ರ. ಇಂದು ಶುಕ್ರ ಜಯಂತಿ. ಶುಕ್ರಾಚಾರ್ಯರು ಅಸುರರ ಗುರು, ರಾಕ್ಷಸರ ಗುರು. ಬೃಹಸ್ಪತಿ ಆಚಾರ್ಯರು ದೇವತೆಗಳ ಗುರು. ಆದರೂ ಕೂಡ ಶುಕ್ರ ಎಲ್ಲರಿಗೂ ಅವಶ್ಯಕ. ಯಾಕೆಂದರೆ ನಮ್ಮ ಜ್ಯೋತಿಷದಲ್ಲಿ ಶುಕ್ರನಿಗೆ ಗ್ರಹದ ಸ್ಥಾನ ಜೊತೆಗೆ ಲಕ್ಷ್ಮಿ ಅಭಿಮಾನಿ ದೇವತೆ, ದುರ್ಗೆ ಅಭಿಮಾನಿ ದೇವತೆಯಾಗಿರೋದ್ರಿಂದ ಲಕ್ಷ್ಮೀ ಕಟಾಕ್ಷ ಬೇಕಾದವರು ಶುಕ್ರದೇವರ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಯಾಕೆಂತಂದರೆ ಈ ಮಾಯೆ ಅನ್ನೋದನ್ನು ಸೃಷ್ಟಿ ಮಾಡಿದ್ದೆ, ಅಸುರರ ಮಾಯೆ ಅನ್ನೋದನ್ನು ಸೃಷ್ಟಿ ಮಾಡಿರೋದು ಲಕ್ಷ್ಮೀದೇವಿಯೇ, ಪ್ರಕೃತಿ. ಹೀಗಾಗಿ ಅವಳು ಒಲಿದರೆ ಅಸುರರು ನಮ್ಮನ್ನು ಕಾಡೋದಿಲ್ಲ ಮತ್ತು ಈ ಮಾಯೆ ನಮ್ಮನ್ನು ಕಾಡೋದಿಲ್ಲ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಶುಕ್ರ ಜಯಂತಿ ಮತ್ತು ಇಂದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಆಗಿರೋದ್ರಿಂದ ಇವತ್ತು ನಮ್ಮ ಬುದ್ಧಿ ಸ್ವಲ್ಪ ಡೊಂಕಾಗಿ ಹೇಗಂದರೆ ಹಾಗೆ ಓಡಾಡುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿರ್ಧಾರಗಳನ್ನು ಬಹಳ ಸರಿಯಾಗಿ ತಗೋಬೇಕಾಗುತ್ತೆ. ಮೇಷರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ತೊಂದರೆಗಳು ಹಾಗೂ ಮನೆಯ ಜವಾಬ್ದಾರಿಗಳು ಇನ್ನೂ ಮುಂದುವರಿತಾ ಇದೆ. ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಮತ್ತು ಮನೆಯಲ್ಲಿ ಯಾವ ರೀತಿ ಏನು ಎಲ್ಲಿ ಇಡಬೇಕು ಅನ್ನುವಂತಹ ಸಣ್ಣ ಸಣ್ಣ ವಿಚಾರಗಳಲ್ಲಿ ತಾಯಿಯ ಜೊತೆ ಸ್ತ್ರೀಯರ ಜೊತೆ ತೊಂದರೆ ಆಗಬಹುದು. ಮನೆ ಹೀಗೆ ಇರಬೇಕು, ಒಂದು ಸಿಸ್ಟಮ್ ಇರಬೇಕು ಇತ್ಯಾದಿಗಳ ಬಗ್ಗೆ, ಯಾವಾಗ ತಿಂಡಿ ತಿನ್ನಬೇಕು, ಎಷ್ಟು ಹೊತ್ತಿಗೆ ಏಳಬೇಕು, ಮಲ್ಕೋಬೇಕು, ಈ ಶಿಸ್ತನ್ನು ಮನೆಯಲ್ಲಿ ಇವತ್ತು ನೀವು ಮುಖ್ಯವಾಗಿ ನೋಡಬೇಕಾಗಿ ಬರಬಹುದು. ವೃಷಭ ರಾಶಿಯವರಿಗೆ ನಿಮ್ಮ ಒಳ್ಳೆಯ ದಿನಗಳು ಮುಂದುವರಿತಾ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತಿನ ಚಾಕಚಕ್ಯತೆಯಿಂದ ಇವತ್ತು ಬಹಳನೇ ಕೆಲಸವನ್ನು ಸಾಧಿಸ್ಕೊಳ್ತೀರಿ. ಯಾರ್ಯಾರು ಮಾತಾಡುವಂತಹ ಬಿಸ್ನೆಸ್ಸಲ್ಲಿದ್ದೀರಿ, ಸೇಲ್ಸ್, ಮಾರ್ಕೆಟಿಂಗ್, ರಿಸರ್ಚ್ ಇತ್ಯಾದಿಗಳು, ಬುದ್ಧಿವಂತಿಕೆ ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ಯಾರ್ಯಾರಿದ್ದೀರಿ ನಿಮಗೆಲ್ಲರಿಗೂ ಅತಿ ಹೆಚ್ಚಿನ ಪ್ರಗತಿ ಸಾಧ್ಯ. ಮಿಥುನ ರಾಶಿಯವರಿಗೆ ಸಂಸಾರದ ಜವಾಬ್ದಾರಿಗಳು ಇನ್ನೂ ಕೂಡ ಹೆಚ್ಚಾಗಿಯೇ ಇದೆ. ಮನಸ್ಸಿಗೆ ನೆಮ್ಮದಿ. ನೀವು ಸ್ವಲ್ಪ ಮನೆಯವರನ್ನು ಸರಿಯಾಗಿ ನೋಡಿಕೊಂಡು ಮಾತನಾಡಿಸಿಕೊಂಡ್ರೆ ಮಾತ್ರ ನಿಮಗೆ ನೆಮ್ಮದಿ ಸಾಧ್ಯ. ಇಲ್ಲದಿದ್ದರೆ ಸುಮ್ಮನಿದ್ದು ಬಿಟ್ಟರೆ ಒಳ್ಳೆಯದು. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ ಇನ್ನೂ ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ನೀವು ಹೇಳಿದ್ದೆಲ್ಲವೂ ನಡೆಯುವಂತಹ ದಿನಗಳು ಒದಗಿ ಬಂದಿದೆ. ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಒಂದು ತಿಂಗಳಲ್ಲಿ ಮುಂದೆ ಏನು ಸಾಧಿಸಬಹುದು ಅನ್ನೋದು ನಿಮಗೆ ಈಗ ಅರ್ಥವಾಗಿದೆ. ಸಿಂಹರಾಶಿಯವರಿಗೆ ಇನ್ನೂ ಸ್ವಲ್ಪ ಕಷ್ಟಕರವಾದ ದಿನವೇ. ಯಾರು ನಿಮಗೆ ಪರವಾಗಿ ನಿಮ್ಮ ಪರವಾಗಿ ಸಹಕಾರ ಕೊಡ್ತಾ ಇಲ್ಲ. ಮಿತ್ರತ್ವಗಳಲ್ಲಿ ಒಡಕು ಇನ್ನೂ ಮುಂದುವರಿತಾ ಇದೆ. 2 ದಿನಗಳ ನಂತರ ಎಲ್ಲವೂ ಸರಿ ಹೋಗುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ ಮುಂದುವರಿತಾ ಇದೆ. ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮಿತ್ರರಿಂದ ಅತಿ ಹೆಚ್ಚಿನ ಸಂತಸ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳ ಚಾಲೆಂಜ್ಗಳು ಇನ್ನೂ ಮುಂದುವರಿತಾ ಇದೆ. ಆದರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಯಶಸ್ಸು ಸದ್ಯದಲ್ಲೇ ಸಾಧ್ಯ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಗುರುಗಳ ಹಿರಿಯರ ಆಶೀರ್ವಾದವನ್ನು ಪಡೆಯೋದನ್ನು ಮರಿಬೇಡಿ. ಇಂದು ದೇವಸ್ಥಾನಕ್ಕೆ ಖಂಡಿತವಾಗಲೂ ಹೋಗಿ. ಯಾಕೆಂತಂದರೆ ಬುದ್ಧಿ ಸ್ವಲ್ಪ ಬೇಡವಾದಂತಹ ವಿಷಯಗಳನ್ನು ಯೋಚನೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಧನುರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕಾರ್ಯಕ್ಷೇತ್ರದಲ್ಲಿ ಇವತ್ತು ಯಶಸ್ಸು ಅಷ್ಟೊಂದೇನು ಇರೋದಿಲ್ಲ. ಆದರೂ ಕೂಡ ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗಬಹುದು. ಅವರೊಂದಿಗೆ ಬಹಳ ಹುಷಾರಾಗಿ ನಡ್ಕೋಬೇಕು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಶಸ್ಸು, ಇಷ್ಟಾರ್ಥ ಸಿದ್ಧಿ, ಪ್ರೀತಿ ಪಾತ್ರರಿಂದ ಸಹಕಾರ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಇವತ್ತು ಪ್ರಾಫಿಟ್ ಅತಿ ಹೆಚ್ಚಾಗಿರುತ್ತೆ ಮತ್ತು ನಿಮ್ಮ ಪರವಾಗಿ ಎಲ್ಲ ನಿರ್ಧಾರಗಳು ಆಗುತ್ತೆ. ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಅತಿ ಹೆಚ್ಚಿನ ಸುಧಾರಣೆ. ಯಾರು ಹಾರ್ಮೋನ್ ಪ್ರಾಬ್ಲಮ್ಸ್ ಇತ್ಯಾದಿಗಳನ್ನು ಅನುಭವಿಸ್ತಾ ಇದ್ರಿ, ಈಗ ಅದರಿಂದ ಸುಧಾರಣೆ ಪ್ರಾಪ್ತಿ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಬುದ್ಧಿವಂತಿಕೆಯಿಂದ ಬಹಳ ದೊಡ್ಡ ದೊಡ್ಡ ತೊಂದರೆಗಳನ್ನು ಕೂಡ ಇವತ್ತು ನೀವು ನಿಭಾಯಿಸಿ ಬಿಡ್ತೀರಿ. ಮೀನರಾಶಿಯವರಿಗೆ ಯಾರ್ಯಾರು ರಿಸರ್ಚ್ ಡೆವಲಪ್ಮೆಂಟಲ್ಲಿದ್ದೀರಿ, R&D ಇತ್ಯಾದಿಗಳಲ್ಲಿ, ಕಂಪ್ಯೂಟರ್ಸಲ್ಲಿದ್ದೀರಿ, ನಿಮಗೆಲ್ಲರಿಗೂ ಅತಿ ಹೆಚ್ಚಿನ ಪ್ರಗತಿ ಇವತ್ತು ಸಾಧ್ಯ. ನಿಮ್ಮ ಬುದ್ಧಿಶಕ್ತಿ ಎಲ್ಲರಿಗಿಂತ ಮೀರಿದ್ದು ಅನ್ನುವಂತಹ ಒಂದು ಬೆಳವಣಿಗೆ ಇವತ್ತು ಸಾಧ್ಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನವನ್ನು ಮಾಡ್ತಾ ಇರೋಣ. ಭಗವಂತನ ಧಾಮಕ್ಕೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.